ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಭಗವಧ್ವಜ. ಮತ್ತು ಈ ತತ್ವವನ್ನು ಸ್ಥಾಪಿಸಿದವರು ಬೇರೆ ಯಾರೂ ಅಲ್ಲ, ಸಂಘದ ಸಂಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ಜಿಯವರು. 1928ರ ಗುರು ಪೂರ್ಣಿಮೆಯಂದು ಡಾಕ್ಟರ್ ಹೆಡ್ಗೇವಾರ್ಜಿ ಅವರು ಆರ್ಎಸ್ಎಸ್ನ ಸಂಪ್ರದಾಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ನಿರ್ಧಾರವನ್ನು ತೆಗೆದುಕೊಂಡರು. 1928ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸ್ಥಾಪನೆಯಾಗಿ ಕೇವಲ 3 ವರ್ಷಗಳು ಮಾತ್ರ ಕಳೆದಿತ್ತು. ಸಂಘಟನೆ ಚಿಕ್ಕದಾಗಿದ್ದರೂ ಅದರ ಸ್ವಯಂ ಸೇವಕರು ಆಳವಾದ ಶಿಸ್ತು, ಸಮರ್ಪಣಾ ಭಾವ ಮತ್ತು ರಾಷ್ಟ್ರ ಸೇವಾ ಮನೋಭಾವವನ್ನು ಹೊಂದಿದ್ದರು. ಅದೇ ವರ್ಷ ಸಂಘದೊಳಗೆ ಗುರುಪೂರ್ಣಿಮೆಯನ್ನು ಮೊದಲ ಬಾರಿಗೆ ಆಚರಿಸಲು ನಿರ್ಧರಿಸಲಾಯಿತು. ಇದನ್ನು ಅನುಸರಿಸಿ ಎಲ್ಲಾ ಸ್ವಯಂ ಸೇವಕರ ಮನಸ್ಸಿನಲ್ಲಿ ಒಂದು ಸ್ವಾಭಾವಿಕ ಕುತೂಹಲ ಹುಟ್ಟಿಕೊಂಡಿತು. ಸಂಘದ ಗುರು ಯಾರು? ಡಾಕ್ಟರ್ ಜಿ ಸ್ವತಃ ಗುರುವಿನ ಪಾತ್ರವನ್ನು ವಹಿಸುತ್ತಾರೆಯೇ ಎಂದು. ಅಷ್ಟಕ್ಕೂ ಅವರು ಸಂಘದ ಸ್ಥಾಪಕರಾಗಿದ್ದರು ಮತ್ತು ಎಲ್ಲರೂ ಅವರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು. ಆದಾಗ್ಯೂ ಗುರುಪೂರ್ಣಿಮೆಯ ಒಂದು ದಿನ ಮೊದಲು ಡಾಕ್ಟರ್ ಹೆಡ್ಗೇವಾರ್ಜಿ ಎಲ್ಲಾ ಸ್ವಯಂ ಸೇವಕರ ಬಳಿ ಮರುದಿನ ಶಾಖೆಗೆ ಬರುವಾಗ ತಮ್ಮೊಂದಿಗೆ ಹೂವುಗಳನ್ನು ತರಲು ಹೇಳಿದರು. ಮರುದಿನ ಶಾಖೆ ಪ್ರಾರಂಭವಾಯಿತು. ಎಲ್ಲಾ ಸ್ವಯಂ ಸೇವಕರು ಕೈಯಲ್ಲಿ ಹೂವುಗಳನ್ನು ಹಿಡಿದು ಸಾಲಿನಲ್ಲಿ ನಿಂತರು. ಅಷ್ಟರಲ್ಲಿ ಡಾಕ್ಟರ್ ಜಿ ಮುಂದೆ ಬಂದು ಮುಂಭಾಗದಲ್ಲಿ ಭಗವಧ್ವಜವನ್ನು ಸ್ಥಾಪಿಸಿದರು. ನಂತರ ಅವರು ಸ್ವಯಂ ಸೇವಕರ ಬಳಿ ಮುಂದೆ ಬಂದು ಧ್ವಜಕ್ಕೆ ನಮಸ್ಕಾರಗಳನ್ನು ಅರ್ಪಿಸಿ ಅದರ ಮುಂದೆ ತಾವು ತಂದ ಹೂವುಗಳನ್ನು ಮತ್ತು ಗುರುದಕ್ಷಿಣೆಯನ್ನು ಅರ್ಪಿಸುವಂತೆ ಸೂಚಿಸಿದರು. ತರುವಾಯ ಹೆಡ್ಗೇವಾರ್ಜಿ ಅವರು ಸಂಘವು ಯಾವುದೇ ವ್ಯಕ್ತಿಯನ್ನು ತನ್ನ ಗುರು ಎಂದು ಸ್ವೀಕರಿಸುವುದಿಲ್ಲ ಎಂದು ವಿವರಿಸುತ್ತಾ, ಒಬ್ಬ ವ್ಯಕ್ತಿ ಎಷ್ಟೇ ಶ್ರೇಷ್ಠನಾಗಿದ್ದರೂ ಅವನು ಪರಿಪೂರ್ಣನಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಮಿತಿಗಳಿವೆ ಮತ್ತು ಯಾರೂ ಶಾಶ್ವತವಾಗಿ ಬದುಕುವುದಿಲ್ಲ. ಆದಾಗ್ಯೂ ತತ್ವಗಳು ಮತ್ತು ಆದರ್ಶಗಳು ಶಾಶ್ವತವಾಗಿ ಉಳಿಯುತ್ತವೆ. ಆದ್ದರಿಂದ ಸಂಘದ ಗುರು ಒಬ್ಬ ವ್ಯಕ್ತಿಯಾಗಿರುವುದಿಲ್ಲ, ಬದಲಾಗಿ ಭಗವಧ್ವಜವಾಗಿರುತ್ತದೆ ಎಂದರು. ಭಗವಧ್ವಜವು ತ್ಯಾಗ, ತಪಸ್ಸು, ಶೌರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ ಎಂದು ಹೇಳಿದ ಡಾಕ್ಟರ್ ಹೆಡ್ಗೇವಾರ್ಜಿಯವರು, ಈ ಧ್ವಜವನ್ನು ನೋಡಿದಾಗ ನಮ್ಮ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ಆ ಮಹಾನ್ ಸಂತರು ಮತ್ತು ವೀರರು ನಮಗೆ ನೆನಪಾಗುತ್ತಾರೆ ಎಂದು ಹೇಳಿದರು. ಆ ದಿನ ಸ್ವಯಂ ಸೇವಕರು ಭಗವಧ್ವಜದ ಮುಂದೆ ಭಕ್ತಿಯಿಂದ ತಲೆಬಾಗಿ ತಮ್ಮ ಗುರುದಕ್ಷಿಣೆಯನ್ನು ಅರ್ಪಿಸಿದರು. ಒಟ್ಟಾಗಿ ಸರಿಸುಮಾರು 84 ರೂಪಾಯಿಗಳು ಮತ್ತು ಕೆಲವು ಆಣೆಗಳು ಸಂಗ್ರಹವಾದವು. ಕೆಲವರು 1 ರೂಪಾಯಿ ಕೊಟ್ಟರೆ ಇತರರು ಕೆಲವು ಆಣೆಗಳನ್ನು ನೀಡಿದರು ಮತ್ತು ಒಬ್ಬ ಸ್ವಯಂ ಸೇವಕ ಅರ್ಧ ಪೈಸೆಯನ್ನು ಸಹ ನೀಡಿದ್ದರು. ಮೊತ್ತ ಸಾಧಾರಣವಾಗಿದ್ದರೂ ಆ ದಿನ ತೆಗೆದುಕೊಂಡ ನಿರ್ಧಾರವು ಮಹತ್ವದ್ದಾಗಿತ್ತು. ಆ ದಿನದಂದು ಡಾಕ್ಟರ್ ಹೆಡ್ಗೇವಾರ್ಜಿಯವರು ಸಂಘದೊಳಗೆ ಒಂದು ಸಂಪ್ರದಾಯಕ್ಕೆ ಅಡಿಪಾಯ ಹಾಕಿದರು. ಅಂದಿನಿಂದ ಇದನ್ನು ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಯಾಕೆಂದರೆ ಭಾರತೀಯ ಸಂಪ್ರದಾಯದಲ್ಲಿ ಗುರುವನ್ನು ದೇವರಿಗೆ ಸಮಾನ ಎಂದು ಪೂಜಿಸಲಾಗುತ್ತದೆ.